ಪರಶುರಾಮ ಖಂಡದ ಕಾರವಾರ ಪಟ್ಟಣದಿಂದ ಸರಿಸುಮಾರು 7-8 ಕಿಲೋಮೀಟರ್ ದೂರದಲ್ಲಿ ಇರುವ ಬೆಟ್ಟದ ತಪ್ಪಲಿನ ನದಿ ತೀರದ ನಿಸರ್ಗದತ್ತ ಪ್ರಖ್ಯಾತ ಪುರಾತನ ಗ್ರಾಮವೇ ಕಡವಾಡ್. ಬ್ರಿಟಿಷರ ಇಂಗ್ಲಿಷ್ ಭಾಷೆ ತೊದಲಿನಿಂದ ಕಡವಾಡವು ಕಾರವಾರ ಎಂದು ನಾಮಕರಣವಾಯಿತು. ಇದು ಬ್ರಿಟಿಷ್ ಸರಕು ಸಾಗಾಣಿಕೆಯ ಮುಖ್ಯ ಬಂದರು ಆಗಿತ್ತಲ್ಲದೆ ವಾಣಿಜ್ಯ ಕೇಂದ್ರವೂ ಆಗಿತ್ತು. 15ನೆಯ ಶತಮಾನದಲ್ಲಿ ಕಡವಾಡವು ಸೋಂದೆ ರಾಜರ ಆಡಳಿತದ ಪಾರುಪತ್ಯಕ್ಕೆ ಒಳಪಟ್ಟಿತ್ತು ಎಂಬ ಇತಿಹಾಸವಿದೆ. ಆಧ್ಯಾತ್ಮಿಕ ಚಿಂತನೆಯ ನೆಲಬೀಡು ಶ್ರೀ ನರಸಿಂಹದೇವರ ಪಂಚಾಯತನ ಅಂದರೆ 5 ದೇವರ ಸಮೂಹ ಪರಿವಾರ ಒಂದೆಡೆ ಇರುವ ಊರು ಕಡವಾಡ್. ಗಣೇಶ ಪಂಚಾಯತನ, ವಿಷ್ಣು ಪಂಚಾಯತನ, ಶಿವ ಪಂಚಾಯತನ, ಸೂರ್ಯ ಪಂಚಾಯತನ ಹಾಗೂ ದೇವಿ ಪಂಚಾಯತನ ಹೀಗೆ ಕಡವಾಡ್ ಈ ಊರಿನಲ್ಲಿ ಅನೇಕ ದೇವಾಲಯಗಳನ್ನು ಕೂಡ ಕಾಣಬಹುದು. ಅದರಲ್ಲಿ ನರಸಿಂಹದೇವರ ಉಗಮದ ಕಥೆ ಶ್ರೇಷ್ಠವಾದುದು. ಸರಿಸುಮಾರು 300-350 ವರ್ಷಗಳ ಹಿಂದೆ ಸಂಪ್ರದಾಯಸ್ಥ ಸಪ್ರೆ ಭಟ್ಟರ ಮನೆತನದವರ ಕಡವಾಡ್ ಮನೆಗೆ ಒಬ್ಬ ಯೋಗಿ ಬಂದು ಕೆಲವು ಕಾಲ ತಂಗಿದ್ದರಂತೆ. ಒಂದು ದಿನ ಆ ಸಾಧು ತನಗೆ ಇಲ್ಲಿನ ಸಂಗಮ ಸ್ಥಾನ ದರ್ಶಿಸಬೇಕು ಎಂಬ ಆಸೆಯನ್ನ ವ್ಯಕ್ತಪಡಿಸಿದಾಗ ಸಪ್ರೆ ಕುಟುಂಬದ ಹಿರಿಯರು ಕೋಡಿಭಾಗದಲ್ಲಿರುವ ಅರಬ್ಬಿ ಸಮುದ್ರ ಕಾಳಿ ಸಂಗಮಕ್ಕೆ ಕರೆದುಕೊಂಡು ಹೋದಾಗ ಸಂಗಮದಲ್ಲಿ ಆ ಸನ್ಯಾಸಿ ಸಮುದ್ರ ಸ್ನಾನಕ್ಕೆಂದು ನೀರಿನಲ್ಲಿ ಮುಳುಗಿದಾಗ ಒಂದು ಚಂದ್ರಾಕೃತಿಯ ವಿಶಿಷ್ಟ ಸಾಲಿಗ್ರಾಮ ಶಿಲೆಯನ್ನ ನೀರಿನಿಂದ ಹೊರತೆಗೆದು ಇದು ಪರಮ ಪವಿತ್ರ ಶಕ್ತಿಯುತವಾದ ನರಸಿಂಹದೇವರ ಸಾಲಿಗ್ರಾಮ ಎಂದು ಪರಿಚಯಿಸುತ್ತಾರೆ. ಇದು ನಿಮ್ಮ ಮನೆತನದ ಹಾಗೂ ಎಲ್ಲ ಭಕ್ತರ ಕೋರಿಕೆಗಳನ್ನ ಈಡೇರಿಸುವುದು ಎಂದರಂತೆ. ಹಾಗೂ ಅಲ್ಲಿಂದ ದೂರದಲ್ಲಿ ಕಾಣುವ ಆಮೆ ಆಕಾರದ ದ್ವೀಪ ಕುರುಮಗಡವನ್ನ ತೋರಿಸಿ ಅದು ನರಸಿಂಹನ ಅಸ್ತಿತ್ವದ ಸ್ಥಾನ. ಅಲ್ಲಿ ವರ್ಷಕ್ಕೊಮ್ಮೆ ನೀವು ಸಾಲಿಗ್ರಾಮವನ್ನ ತೆಗೆದುಕೊಂಡು ಹೋಗಿ ಭಕ್ತಿಪೂರ್ವಕ ಅರ್ಚನೆ ಪೂಜಾ ಪುರಸ್ಕಾರಗಳನ್ನ ಸಲ್ಲಿಸಬೇಕು ಎಂದು ಕೃಪಾಶೀರ್ವಾದದಿಂದ ಆಜ್ಞೆ ಮಾಡಿ ಮುಂದೆ ಆ ಸಾಧು ನೀರಿನಲ್ಲಿಯೇ ಅದೃಶ್ಯವಾದಂತಹ ಸತ್ಯ ಘಟನೆಯ ದಿನವೇ ಪೌಷ ಪೂರ್ಣಿಮಾ ಅಂದರೆ ಶಾಕಾಂಬರಿ ಹುಣ್ಣಿಮೆ. ದೈವಿ ಸ್ವರೂಪದ ಆ ಸಾಧುವರರ ಆಜ್ಞೆಯಂತೆ ಕುರುಮಗಡದಲ್ಲಿ ಇದರ ಆಚರಣೆ ಯಾವ ತರಹ ನಿರ್ವಹಿಸಬೇಕು ಎಂಬ ಬಗ್ಗೆ ವಿಚಾರ ವಿನಿಮಯ ನಡೆದಾಗ ಆ ಕಾಲದಲ್ಲಿ ವಾಹತೂಕ ಸೌಕರ್ಯ ಇರಲಿಲ್ಲ. ಸಮುದ್ರ ದಾಟುವುದು ಮತ್ತು ಕುರುಮಗಡ್ ಬೆಟ್ಟದ ಅರಣ್ಯ ಪ್ರದೇಶಕ್ಕೆ ಹೋಗುವುದು ಕಷ್ಟಕರವಾಗಿತ್ತು. ಆಗ ಸಪ್ರೆ ಭಟ್ ಮನೆತನದ ಹಿರಿಯರಿಗೆ ನರಸಿಂಹದೇವರ ಸ್ವಪ್ನ ದೃಷ್ಟಾಂತವಾಗಿ ಪವಿತ್ರತೆ, ಶುದ್ಧಾಚರಣೆ, ಏಕನಿಷ್ಠೆಯಿಂದ ನಿಮಗೆ ನೀಡಿದ ಸಾಲಿಗ್ರಾಮ ದೇವರನ್ನ ತೆಗೆದುಕೊಂಡು ಶಾಕಾಂಬರಿ ಹುಣ್ಣಿಮೆಯ ದಿನ ಬಾಳೆ ಎಲೆಯ ಮೇಲೆ ಕುಳಿತುಕೊಂಡು ಸಮುದ್ರ ದಾಟಿ ಕುರುಮಗಡ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಭಿಷೇಕ, ಪೂಜೆ ಹಾಗೂ ಪಾರಾಯಣ ಮುಂತಾದ ಅನುಷ್ಠಾನವನ್ನ ಮಾಡಿ ವಾರ್ಷಿಕ ಆಚರಣೆ ಮಾಡಿ ತಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ದೇವರ ಆಶೀರ್ವಚನ ಮತ್ತು ಭರವಸೆ ದೊರೆತ ಸಾಕ್ಷಿಯೇ ಈ ನರಸಿಂಹದೇವರ ಜಾತ್ರೆ. ಕಾಲವು ಉರುಳಿದಂತೆ ಸಮುದ್ರ ಮತ್ತು ನದಿಯ ನೀರಿನ ಉಬ್ಬರ ಇಳಿತದ ಕಾರಣ ಹಾಗೂ ನರಸಿಂಹದೇವರ ಭಕ್ತರ ಸಂಖ್ಯೆ ಗಣನೀಯ ಹೆಚ್ಚಾಗುವುದರಿಂದ ನಿಷ್ಠೆಯ ಅಭಾವದಿಂದ ಮತ್ತು ದೇವರ ಆಜ್ಞೆಯಂತೆ ದೋಣಿಯಲ್ಲಿ ದೇವರಿಗೆ ಕುಳಿಸಿ ಎಲ್ಲಾ ಪೂಜಾ ಸಾಮಗ್ರಿಯೊಂದಿಗೆ ಸಮಸ್ತ ಭಕ್ತರು ತೆರಳಿ ಜಾತ್ರಾ ಉತ್ಸವವನ್ನ ಈವರೆಗೆ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಉದ್ಭವವಾಗಿ ಉಗಮಗೊಂಡ ಚಕ್ರಾಕಾರದ ವಿಶಿಷ್ಟ ಸಾಲಿಗ್ರಾಮ ದೇವರು ಉಗ್ರ ನರಸಿಂಹ ಎಂದು ಪರಿಗಣಿಸುತ್ತಾನೆ. ಅಲ್ಲದೆ ಇಂತಹ ಶಕ್ತಿಯುತ ದೇವರು ಬೇರೆ ಎಲ್ಲಿಯೂ ಕಾಣಸಿಗದು. ಇವನ ಮಹಿಮೆ ಅಪಾರ. ಭಕ್ತಿಯಿಂದ ಭಜಿಸಿದರೆ ಶಕ್ತಿ ನೀಡುವ ವಿಶಿಷ್ಟ ದೈವ. ದೇವರಿಗೆ ನೀಡುವ ಹರಕೆಗಳಲ್ಲಿ ಬಾಳೆಗೊನೆ ನೀಡುವ ಹರಕೆ ಈ ಜಾತ್ರೆಗೆ ವಿಶೇಷವಾಗಿದೆ. ಈ ಜಾತ್ರೆಯು ಸಮುದ್ರದ ಮಧ್ಯೆ ನಡುಗಡ್ಡೆಯಲ್ಲಿ ನಡೆಯುವ ಅದ್ಧೂರಿ ಮತ್ತು ವಿಜೃಂಭಣೆಯ ಜಾತ್ರೆಯಾಗಿದ್ದು ಇದು ನೀರ ಮೇಲಿನ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿದೆ. ಹುಣ್ಣಿಮೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸಪ್ರೆ ಕುಟುಂಬದವರಿಂದ ಸಾಲಿಗ್ರಾಮ ದೇವರ ಸನ್ನಿಧಾನದಲ್ಲಿ ವಿಶೇಷ ಅಭಿಷೇಕ, ಷಡಶೋಪಚಾರ ಪೂಜೆ ನೆರವೇರಿಸಲಾಗುತ್ತದೆ.
ಭೋವಿ ಮನೆತನದವರು ದೇವರ ಕಾಂಬಿ ಅಂದರೆ ಲಾಲಕಿ ಹೊತ್ತುಕೊಂಡು ಹೋಗುವ ಭಾಗ್ಯವಂತರು. ಅವರಿಗೆ ಪುರೋಹಿತರು ಮಂಗಲ ಕುಂಕುಮವನ್ನ ಇಟ್ಟು ಚಾಲನೆ ನೀಡುತ್ತಾರೆ. ಆನಂದ ಪರವಶವಾಗಿ ಭಕ್ತ ಸಮೂಹದೊಂದಿಗೆ ಭಜನೆ, ನರ್ತನ, ದೇವರ ನಾಮಗಳೊಂದಿಗೆ ಉತ್ಸವ ಮೂರ್ತಿ ಕುರುಮಗಡಕ್ಕೆ ಹೊರಡುತ್ತದೆ. ಈ ಆಧ್ಯಾತ್ಮಿಕ ಮನಮೋಹಕ ದೃಶ್ಯದಿಂದ ಭಕ್ತ ವೃಂದ ಪುಲಕಿತರಾಗುತ್ತಾರೆ. ರಹದಾರಿ ಉದ್ದಕ್ಕೂ ಭಕ್ತರು, ಸ್ಥಳೀಯರು ಹಣ್ಣುಕಾಯಿ ನೀಡಿ ಮಂಗಳಾರತಿ ಪೂಜೆ ಸಲ್ಲಿಸುತ್ತಾರೆ. ಇದು ಅಂದಿನಿಂದಲೂ ನಡೆದುಕೊಂಡು ಬಂದ ವಾಡಿಕೆ. ಕಡುವಾಡ್ ಕಾಳಿ ನದಿಯ ನೀರಿನಲ್ಲಿ ದೇವರ ಮೂರ್ತಿ ದೋಣಿಯಲ್ಲಿ ಹೊರಡುವ ಮುಂಚೆ ಭೋವಿ ಸಮಾಜದವರಿಂದ ಪೂಜಾ ಅರ್ಚನೆ ನಡೆಯುತ್ತದೆ. ದಾರಿಯಲ್ಲಿನ ನಿಸರ್ಗದ ರಮ್ಯ ನೋಟ ಮತ್ತು ಆಳವಾದ ಸಮುದ್ರದ ಪ್ರವಾಸ ಭಕ್ತರಿಗೆ ಅವಿಸ್ಮರಣೀಯ ಅನುಭವ ನೀಡುತ್ತದೆ. ಕಾಳಿ ನದಿ, ಪಾಂಡರಿ ನದಿ ಮತ್ತು ಅರಬ್ಬಿ ಸಮುದ್ರದ ಸಂಗಮದ ನೀರು ಶಾಂತವಾಗಿ ದೇವರನ್ನ ಸ್ವಾಗತಿಸುವ ಪರಿಕಲ್ಪನೆ ಭಗವಂತನ ಅನುಗ್ರಹದಿಂದ ಉಂಟಾಗುತ್ತದೆ. ಒಂದು ವಿಶಿಷ್ಟತೆ ಅಂದರೆ ಅದೇ ಸಮಯ ಸಂಗಮದಲ್ಲಿ ಒಂದು ದೊಡ್ಡ ತೆರೆ ಬಂದು ಅಪ್ಪಳಿಸುತ್ತದೆ. ಆಗ ಸಮುದ್ರಕ್ಕೆ ಹಣ್ಣು, ಕಾಯಿ, ಹೂವಿನಿಂದ ಪೂಜೆ ಸಲ್ಲಿಸಲಾಗುತ್ತದೆ. ನದಿ ಮತ್ತು ಸಮುದ್ರದ ಮಾರ್ಗವಾಗಿ ಸಾಗುವ ಈ ನರಸಿಂಹದೇವರ ಶಕ್ತಿಯು ಇತ್ತೀಚೆಗೆ ಕಾಳಿ ಸೇತುವೆ ಮುರಿದು ಸಮುದ್ರದಲ್ಲಿ ಬಿದ್ದರೂ ಕೂಡ ಯಾವುದೇ ಅನಾಹುತವಾಗದೆ ಕೆಳಗೆ ಬಿದ್ದ ಜೀವಕ್ಕೆ ರಕ್ಷಣೆ ನೀಡಿ ದೈವಿಕ ಪವಾಡವಾದದ್ದು ಇಲ್ಲಿ ಸ್ಮರಿಸಬಹುದು. ಕುರ್ಮಗಡದ ನಿಸರ್ಗ ರಮಣೀಯ ಕಲ್ಲು ಬಂಡೆಗಳಿಂದ, ಗಿಡ ಮರಗಳಿಂದ ಆವರಿಸಿದ ಗುಡ್ಡಗಾಡು ಪ್ರದೇಶ. ಭೋರ್ಗರೆವ ಅರಬ್ಬಿ ಸಮುದ್ರದ ಅದ್ಭುತ ದೃಶ್ಯ ನಯನ ಮನೋಹರ, ರೋಮಾಂಚನಕಾರಿ ಅನುಭವ ನೀಡುತ್ತದೆ. ಈ ಗುಡ್ಡದಲ್ಲಿ ಅನೇಕ ಔಷಧಿ ಸಸ್ಯಗಳು ಸಹ ಇದ್ದು ಇದು ನರಸಿಂಹದೇವರ ಜಾಗೃತ ಪುಣ್ಯಕ್ಷೇತ್ರ. ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ವಿಸ್ಮಯಕಾರಿ ಸಂಗತಿ ಎಂದರೆ ಸಮುದ್ರದಿಂದ ಬೆಟ್ಟದ ಕಡೆಗೆ ದೊಡ್ಡ ಬಂಡೆ ಸೀಳಿ ದಾರಿ ನಿರ್ಮಾಣವಾಗಿದ್ದು ಮೇಲ್ನೋಟಕ್ಕೆ ಶ್ರೀ ನರಸಿಂಹದೇವರು ಓಡಾಡಿದ ದಾರಿ ಎಂಬಂತೆ ಭಾಸವಾಗುತ್ತದೆ. ಈ ನಡುಗಡ್ಡೆಯ ಸುತ್ತ ಸಮುದ್ರದ ಉಪ್ಪು ನೀರು ಇದ್ದು ಬೆಟ್ಟದ ಮೇಲೆ ತೊಡಲಾದ ಬಾವಿಗೆ ಸಿಹಿ ನೀರು ಇರುವುದನ್ನು ಗಮನಿಸಿದರೆ ದೇವರ ಅದ್ಭುತ ಲೀಲೆ. ಇತಿಹಾಸದಲ್ಲಿ ಹೇಳುವಂತೆ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಈ ಪ್ರದೇಶವು ಸೋಂದೆ ಸಂಸ್ಥಾನದ ಸ್ವಾಧೀನದಲ್ಲಿದ್ದಾಗ ಸೋಂದೆ ವಂಶದ ಶ್ರೀ ಸದಾಶಿವ ನಾಯಕರು ಸರಿಸುಮಾರು 1705ರಲ್ಲಿ ಕುರ್ಮಗಡದಲ್ಲಿ ಬೃಹತ್ ಕೋಟೆಯನ್ನ ನಿರ್ಮಿಸಿ ಕಾವಲು ಗೋಪುರವನ್ನ ಸ್ಥಾಪಿಸಿದ್ದರು. ಇದರ ಕುರುಹು ಎಂಬಂತೆ ಒಂದು ದೊಡ್ಡ ಯುದ್ಧದ ತೋಪು ಇಲ್ಲಿ ಲಭ್ಯವಿದೆ. ದೋಣಿಯ ಮೂಲಕ ಕುರ್ಮಗಡಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವಾಗ ಕೋಡಿಭಾಗದಿಂದ ಸುಂಕೇರಿ ಮಾರ್ಗವಾಗಿ ಬಂದು ಪುನಃ ಕಡುವಾಡಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಲು ಸಪ್ರೆ ಪರಿವಾರದವರ ಪಾತ್ರ ಅತಿ ಮುಖ್ಯ. ಅವರ ಮನೆಯ ಮೂಲ ಪುರುಷರಿಗೆ ಅನುಗ್ರಹಿಸಿ ಕರುಣಿಸಿ ದೇವರು ಉಗಮವಾಗಿದ್ದು ವಿಶೇಷ. ಈಗಲೂ ಇವರ ಮನೆಯಲ್ಲಿ ದೇವರ ಉತ್ಸವ ಮೂರ್ತಿ ವಾಸಸ್ಥಾನ. ಬೇರೆ ಬೇರೆ ಜನಾಂಗದವರು ಸೇರಿ ಕೈಜೋಡಿಸಿ ಉತ್ಸವವನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಡುವ ಜಾತ್ರೆಯೇ ಈ ಕುರ್ಮಗಡ ಜಾತ್ರೆ. ಸಪ್ರೆ ಕುಟುಂಬದವರ ಪರವಾಗಿ ವಿಧಿವತ್ತಾಗಿ ಶಾಸ್ತ್ರೋಕ್ತ ಪಂಚಾಮೃತ ಅಭಿಷೇಕ ಪೂಜೆ ಜರುಗುತ್ತದೆ. ನಂತರ ತುಲಾಭಾರ ಸೇವೆ, ಭಕ್ತ ಜನರಿಂದ ಹಣ್ಣು ಕಾಯಿ ಹರಕೆ ಸಲ್ಲಿಸುವ ಕಾರ್ಯಕ್ರಮ ಮುಂದುವರಿಯುತ್ತದೆ. ಫಲಾವಳಿಗಳ ಲೀಲಾವು ಅದೇ ರೀತಿ ಪಂಚಿಷ್ಠಿ ಪೂಜೆ, ಮಹಾ ನೈವೇದ್ಯ ಸಮರ್ಪಣೆ, ಮಹಾಮಂಗಳಾರತಿಯ ನಂತರ ಸಪ್ರೆ ಮನೆತನದವರಿಂದ ಬ್ರಾಹ್ಮಣ ಸಂತರ್ಪಣೆ, ಭಕ್ತ ಜನರಿಗೆ ಮಹಾಪ್ರಸಾದ ವಿತರಣೆ ನಡೆಯುತ್ತದೆ. ಸಾಯಂಕಾಲ 5 ಗಂಟೆಯ ತನಕ ಜಾತ್ರಾ ಉತ್ಸವ ಜರುಗುತ್ತದೆ. ಸೇರಿದ ಜನಸ್ತೋಮವು ಮನಸ್ಸಲ್ಲಿ ಭಕ್ತಿಯ ಹುಮ್ಮಸ್ಸು ಮೆಲುಕು ಹಾಕುತ್ತಾ ಮುಂದಿನ ವರ್ಷ ಮತ್ತೆ ಜಾತ್ರೆಗೆ ಬರೋಣ ಎಂಬುದಾಗಿ ಹಿಂದಕ್ಕೆ ತೆರಳುತ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ದೇವರಿಗೆ ಪುನಃ ಅಷ್ಟವಧಾನದಿಂದ ಮಹಾಪೂಜೆ ನೈವೇದ್ಯ ಸೇವೆ ನಡೆಯುತ್ತದೆ. ಮಾರನೆಯ ದಿನ ಸುಂದರ ರಂಗೋಲಿಗಳು,
ತಳಿರು ತೋರಣ, ಮನಮೋಹಕ ವಿದ್ಯುತ್ ದೀಪಾಲಂಕಾರ, ಬಾಳೆಗೊನೆಗಳ ಸಾಲಿನ ಅಲಂಕಾರದಿಂದ ಶ್ರೀ ನರಸಿಂಹದೇವರ ಲಾಲಕಿ ಕೋಡಿಭಾಗ ಸುಂಕೇರಿ ಮಾರ್ಗವಾಗಿ ಹೋಗುವುದು ನೋಡಿದರೆ ಮನಸ್ಸಿಗೆ ಮುದ ನೀಡುತ್ತದೆ. ತಮ್ಮ ತಮ್ಮ ಮನೆಗಳ ಹತ್ತಿರದಲ್ಲಿ ಅಲಂಕೃತಗೊಂಡ ತೋರಣದಲ್ಲಿ ದೇವರಿಗೆ ಹರಕೆ ಸೇವೆ ಮತ್ತು ಭಕ್ತಿಯಿಂದ ಸ್ವಾಗತ ಕೋರಲು ಎಲ್ಲ ಭಕ್ತರು ಆ ದಿನ ಜಾಗರಣೆ ಸೇವೆ ಮಾಡುವುದು ವಿಶೇಷವಾಗಿದೆ. ಕಡವಾಡ ಕುರುಮಗಡ ನರಸಿಂಹದೇವರ ಶಕ್ತಿ ಮಹಿಮೆ ಅಗಾಧ. ಪ್ರಾರ್ಥಿಸಿ ಬೇಡಿದವರಿಗೆ ಕರುಣಿಸುತ್ತಾನೆ. ವಿಶೇಷ ಮಹಿಮೆ ಎಂದರೆ ಕಾರವಾರ ಬಹುಸಂಖ್ಯಾತ ಮೀನುಗಾರರು ಪ್ರತಿನಿತ್ಯ ಕುರುಮಗಡದ ನರಸಿಂಹದೇವರಿಗೆ ಯಥಾಶಕ್ತಿ ನಮಸ್ಕರಿಸಿ ಸಮುದ್ರದಲ್ಲಿ ಬಲೆ ಬೀಸುವ ಪರಿಪಾಠವಿದೆ. ಇದರಿಂದ ಅವರಿಗೆ ಪರಿಹಾರ ಒದಗಿಸಿ ಆಶೀರ್ವದಿಸಿದ್ದಾನೆ ಎಂಬ ಸತ್ಯ ನಂಬಿಕೆ ಇದೆ. ದಕ್ಷಿಣಕ್ಕೆ ಮುಖ ಮಾಡಿ ವಿರಾಜಮಾನವಾಗಿರುವುದರಿಂದ ಪ್ರಖರ ಮತ್ತು ಉಗ್ರ ನರಸಿಂಹ ಎನಿಸಿಕೊಳ್ಳುತ್ತಾನೆ. ಆದ್ದರಿಂದಲೇ ಕಡವಾಡದಿಂದ ಹೊರಡುವಾಗ ಶಾಂತಿಯುತನಾಗಿ, ಕುರುಮಗಡಕ್ಕೆ ತಲುಪಿದಾಗ ವಿಶಿಷ್ಟ ಶಕ್ತಿಯುತನಾಗಿ ಗೋಚರಿಸುತ್ತಾನೆ. ಹಿರಿಯರು ಹಾಕಿಕೊಟ್ಟ ನಿಯಮ ನಿಷ್ಠೆಗಳು ಅತಿ ಮುಖ್ಯವಾಗಿದೆ. ನಿಯಮ ಮತ್ತು ನಿಷ್ಠೆಯಿಂದ ಈ ದೇವರಿಗೆ ಭಜಿಸಿದರೆ ಕಾರವಾರ ಪೂರ್ಣ ಪರಿಸರವನ್ನು ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ. ಕಾರವಾರದ ಸಮಸ್ತ ಭಕ್ತರು ಸೇರಿ ಭಯ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಡುವ ಜಾತ್ರೆಯೇ ಕುರುಮಗಡದ ವಿಶೇಷ ನೀರ ಮೇಲಿನ ಜಾತ್ರೆ.